ಆಫ್ರಿಕಾದಲ್ಲಿರೋ ಒಂದು ದೂರದ ಊರಿಗೆ ಒಂದ್ಸತಿ ಒಂದು ಶೂಸ್ ಕಂಪನಿ ಓನರ್ ಒಬ್ರು ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ನ ಮಾರ್ಕೆಟಿಂಗ್ ರಿಸರ್ಚ್ ಗೋಸ್ಕರ ಕಳಿಸಿದ್ರಂತೆ. ಆ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಹೋಗಿದ್ ಅರ್ಧ ದಿನಕ್ಕೆ ಕಾಲ್ ಮಾಡಿದ್ರಂತೆ. ಅವ್ರು ಹೇಳಿದ್ರಂತೆ, ಸರ್ ವೆರಿ ನೆಕ್ಸ್ಟ್ ಫ್ಲೈಟ್ ಅಲ್ಲಿ ನಾನು ವಾಪಸ್ ಬರ್ತಾ ಇದ್ದೀನಿ ಅಂತ. ಯಾಕೆ ಅಂತ ಕೇಳಿದ್ದಕ್ಕೆ ಅವ್ರು ಹೇಳಿದ್ರಂತೆ, ಸರ್ ಇಲ್ಲಿ ಯಾರೊಬ್ರಿಗೂ ಶೂಸ್ ಅಂದ್ರೆ ಗೊತ್ತಿಲ್ಲ, ಚಪ್ಪಲ್ ಅಂದ್ರೆ ಗೊತ್ತಿಲ್ಲ, ಪ್ರತಿಯೊಬ್ರು ಬರೀ ಕಾಲಲ್ಲಿ ಓಡಾಡ್ತಾರೆ ಸರ್, ಸೊ ದೇರ್ ಇಸ್ ನೋ ಯೂಸ್ ಅಂತ ಹೇಳಿ ವಾಪಸ್ ಬಂದ್ರಂತೆ. ಬಟ್ ಈ ಶೂಸ್ ಕಂಪನಿ ಓನರ್ಗೆ ಬಿಡೋದಕ್ಕೆ ಮನ್ಸಿರ್ಲಿಲ್ಲ. ಹಾಗಾಗಿ ಅವರು ಮತ್ತೊಬ್ರು ಎಕ್ಸಿಕ್ಯೂಟಿವ್ ನ ಕಳಿಸಿದ್ರಂತೆ. ಆ ಎಕ್ಸಿಕ್ಯೂಟಿವ್ ಕೂಡ ಹೀಗೇನೆ ಅರ್ಧ ದಿನಕ್ಕೆ ಕಾಲ್ ಮಾಡಿದ್ರಂತೆ. ಅವ್ರು ಹೇಳಿದ್ರಂತೆ, ಸರ್ ವೆರಿ ನೆಕ್ಸ್ಟ್ ಫ್ಲೈಟ್ ಅಲ್ಲಿ ಇರೋ ಎಲ್ಲಾ ಸ್ಟಾಕ್ಸ್ ನು ಕಳಿಸಿ ಅಂತ. ಯಾಕೆ ಅಂತ ಕೇಳಿದ್ದಕ್ಕೆ ಅವ್ರು ಹೇಳಿದ್ರಂತೆ, ಸರ್ ಇಲ್ಲಿ ಯಾರೊಬ್ರಿಗೂ ಶೂಸ್ ಅಂದ್ರೆ ಗೊತ್ತಿಲ್ಲ, ಚಪ್ಪಲ್ ಅಂದ್ರೆ ಗೊತ್ತಿಲ್ಲ, ಪ್ರತಿಯೊಬ್ರು ಬರೀ ಕಾಲಲ್ಲಿ ಓಡಾಡ್ತಾರೆ ಸರ್, ಸೊ ಪ್ರತಿ ಒಬ್ಬೊಬ್ಬ ವ್ಯಕ್ತಿಗೂ ನಾವು ಶೂಸ್ ನ ಹಾಕಿಸಬಹುದು, ಸೊ ಮಾರ್ಕೆಟ್ ಇಸ್ ಹ್ಯೂಜ್ ಸರ್ ಅಂತ ಹೇಳಿದ್ರಂತೆ. ಕೇಳಿದ್ರಲ್ಲ ವೀಕ್ಷಕರೇ, ಎಷ್ಟು ಡಿಫರೆನ್ಸ್ ಇದೆ ಇವರಿಬ್ಬರಲ್ಲಿ, ಇವರಿಬ್ಬರ ಥಾಟ್ ಪ್ರೋಸೆಸ್ ಅಂಡ್ ಆಟಿಟ್ಯೂಡ್ ಅಲ್ವಾ? ಹೀಗೇನೆ ನಾವು ನಮ್ಮ ಜೀವನದಲ್ಲಿ ಎಷ್ಟೋ ವಿಚಾರಗಳಲ್ಲಿ ನೆಗೆಟಿವ್ ಥಾಟ್ಸ್ ನ ಇಟ್ಕೊಂಡು ಇದು ನನಗಾಗಲ್ಲ, ಅದ್ ನಂಗೆ ಭಯ ಆಗತ್ತೆ, ಓಕೆ ಇದು ನನಗಲ್ಲ ಅಂತ ಅನ್ಕೊಂಡು ಎಷ್ಟೊಂದನ್ನ ನಾವು ನೋಡೋ ವಿಧಾನನೇ ಬೇರೆ ಆಗಿರುತ್ತೆ. ಆದ್ರೆ ನಮ್ಮ ಜೀವನನ ನಾವು ರೂಪಿಸ್ಕೋಬೇಕು ಅಂದ್ರೆ ಪಾಸಿಟಿವ್ ಆಟಿಟ್ಯೂಡ್ ತುಂಬಾ ಇಂಪಾರ್ಟೆಂಟ್. ಸೊ ಈ ಪಾಸಿಟಿವ್ ಆಟಿಟ್ಯೂಡ್ ನ ಹೇಗಪ್ಪ ರೂಢಿಸ್ಕೊಳ್ಳೋದು ಅಂದ್ರೆ, ಹೇಗೆ ನಾವು ನೆಗೆಟಿವ್ ಆಟಿಟ್ಯೂಡ್ಸ್ ನ ರೂಢಿಸ್ಕೊಂಡಿರ್ತೀವೋ ಹಾಗೇನೆ. ಹೇಗೆ ಅಂದ್ರೆ, ಯಾವುದೇ ಒಂದನ್ನ 21 ದಿನ ನಮ್ಗೆ ಗೊತ್ತೋ ಗೊತ್ತಿಲ್ದೇನೋ ನಾವು ಮಾಡಿರೋದ್ರಿಂದ ಅದು ನಮ್ಮ ಹ್ಯಾಬಿಟ್ ಆಗಿರತ್ತೆ. ಸೊ ಈಗ ನಾನು 21 ದಿನಕ್ಕೆ ಒಂದು ಆಕ್ಟಿವಿಟಿನ ತಗೊಂಡ್ ಬರ್ತಾ ಇದ್ದೀನಿ. ಈ ಆಕ್ಟಿವಿಟಿ ಮುಖಾಂತರ ಏನಾಗತ್ತೆ ಅಂದ್ರೆ, ಪ್ರತಿಯೊಬ್ಬ ಮನುಷ್ಯ ಪಾಸಿಟಿವ್ ಆಟಿಟ್ಯೂಡ್ಗೆ ಟರ್ನ್ ಆಗ್ಬೋದು. ಹೇಗೆ ಅಂದ್ರೆ, ಸತತವಾಗಿ ಕಂಟಿನ್ಯೂಸ್ ಆಗಿ ನಾವು ಮಾಡೋ ಕೆಲಸದಲ್ಲಿ ಪಾಸಿಟಿವಿಟಿನ ಕಂಡ್ಕೋಬಹುದು. ಇದಕ್ಕೆ ಬೇಕಾಗಿರೋದು ನಿಮ್ಮ ಒಂದು 10 ನಿಮಿಷದ ಟೈಮ್. ಸೊ ಇಡೀ ದಿನದಲ್ಲಿ 10 ನಿಮಿಷ ನಿಮಗೋಸ್ಕರ ನೀವು ತೆಗೆದಿಡೋದ್ರಿಂದ, ಈ ಕೊಡೋ ಆಕ್ಟಿವಿಟೀಸ್ ನ ಮಾಡೋದ್ರಿಂದ ಡೆಫಿನೆಟ್ಲಿ ನಿಮ್ಮ ಲೈಫ್ ನಲ್ಲಿ ತುಂಬಾ ಬದಲಾವಣೆಗಳನ್ನ ನೀವು ಕಂಡ್ಕೋಬಹುದು. ನಾನು ರೂಪಾ ಗೋಪಿ. I am a educationist, I am a parenting coach, also I am a counselor. So I am here with 21 days positive mindset challenge program. Every day for 21 days there will be activities. ಈ ಆಕ್ಟಿವಿಟೀಸ್ ಮಾಡೋದ್ರಿಂದ ನಿಮ್ಮ ಬ್ರೈನ್ ರಿವೈರಿಂಗ್ ಆಗುತ್ತೆ ಫ್ರಮ್ ನೆಗೆಟಿವ್ ಟು ಪಾಸಿಟಿವ್ ಸೈಡ್. ಹೇಗೆ? What is the first activity? Do you want to know? Yes. Our very first activity is 3 ವಿಚಾರಗಳಿಗೆ ನೀವು ಯಾವುದಕ್ಕೆ ಥ್ಯಾಂಕ್ಫುಲ್ ಆಗಿದ್ದೀರಾ ಲೈಫ್ ಅಲ್ಲಿ ಅದನ್ನ ಬರಿಬೇಕು. ಎವ್ರಿ ಡೇ 21 ಡೇಸ್ ಬರಿಬೇಕದನ್ನ. ನಿಮ್ಮ ಹಸ್ತದಿಂದ ನೀವೇ ಬರಿಬೇಕು. ಏನ್ನ ಬರಿತೀರಾ? ಹೇಗೆ ಬರಿತೀರಾ? I am so thankful to God and universe for whatever. For example, for giving me this energetic voice, for giving me this beautiful house, wonderful family. ಹೀಗೆ ಬರಿತಾ ಹೋಗ್ಬೋದು. ಮತ್ತೆ ಸಿಗೋಣ ನಾಳಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್. ಆಲ್ ದ ವೆರಿ ಬೆಸ್ಟ್.